ಎಲ್ರಿಗೂ ನಮಸ್ಕಾರ. ಪೀರಿಯಡ್ ಸಮಯದಲ್ಲಿ ನಾನು ಏನು ತಿಂತಾಯಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪೀರಿಯಡ್ಸಲ್ಲಿ ಏನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ರಾತ್ರಿ ನೆನೆಸಿರೋ ಅಂಥ ಮೆಂತ್ಯ ನೀರಿಂದ ಜೀರಿಗೆ ಮತ್ತು ಶುಂಠಿ, ಅರಿಶಿನ, ಧನಿಯಾಕಾಳನ್ನು ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ. ಟಿಫನ್ಗೆ, ವೆಜ್ ಆಮ್ಲೆಟ್ಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಮೇಯ್ನ್ಲಿ ಮೆಂತ್ಯನ ಇಲ್ಲಿ ಹಾಕಿ ಸಣ್ಣದಾಗಿ ಹೆಚ್ಕೋಬೇಕು. ಪೀರಿಯಡ್ಸ್ ಟೈಮಲ್ಲಿ ಪ್ರೋಟೀನ್ ತುಂಬ ಇಂಪಾರ್ಟೆಂಟು. ಸೊ ನಾನು ಪ್ಯೂರ್ಲಿ ವೆಜಿಟೇರಿಯನ್ ಆಗಿರೋದ್ರಿಂದ ಈ ವೆಜ್ ಆಮ್ಲೆಟು ನನ್ನ ಪ್ರೋಟೀನ್ನ ಫುಲ್ಫಿಲ್ ಮಾಡುತ್ತೆ. ಅದಾಗೆ ಕ್ಯಾರೆಟ್ನ ಹೀಗೆ ಸಣ್ಣದಾಗಿ ತುರಿದಿಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ರುಚಿನ ಹಾಕ್ತಾಯಿದ್ದೀನಿ. ತುರಿದಿರೋ ಅಂಥ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ಯಾವುದೇ ಥರ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ನೀರು ಕೂಡ ಇಲ್ಲಿ ಸೇರಿಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ರೊಟ್ಟಿ ಥರನೋ ದೋಸೆ ಥರನೂ ಕೂಡ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 15 ಗ್ರಾಮಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ ಮತ್ತು ಒಂದೊಳ್ಳೆ ಫೈಬರ್ ಕೂಡ. ಬೇಗ ಹೊಟ್ಟೆ ಹಸಿಯಲ್ಲ, ತುಂಬ ಫುಲ್ಲಾಗಿ ಅನಿಸುತ್ತೆ. ನಾರ್ಮಲ್ ಪೀರಿಯಡ್ಸ್ ಅವ್ರಿಗೆ ಎಷ್ಟು ಪೇಯ್ನ್ಫುಲ್ ಇರುತ್ತೋ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಅದಕ್ಕಿಂತ ಡಬಲ್ ಅಂತ ಹೇಳ್ಬೋದು. ನಮ್ಮ ಊಟನೇ ನಮಗೆ ಮೆಡಿಸಿನ್ ಅಂತ ಆಯುರ್ವೇದದಲ್ಲೂ ಕೂಡ ಹೇಳ್ತಾರೆ. ನಮಗೆ ನಿಶಕ್ತಿ ಆಗೋದು ವೆರಿ ಕಾಮನ್, ಆದರೆ ಇದು ಶುದ್ಧೀಕರಣದ ಕ್ರಿಯೆ ಆಗಿರೋದ್ರಿಂದ ನಾವೇನು ತಿಂತೀವಿ ಅನ್ನೋದನ್ನು ಕಾಳಜಿ ವಹಿಸ್ಬೇಕಾಗತ್ತೆ. ನೋಡಿ, ಈ ವೆಜ್ ಆಮ್ಲೆಟಲ್ಲಿ ಏನಿಲ್ಲ ಅಂದರೂ ಒಂದು 15 ಗ್ರಾಮ್ಸಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ. ಮತ್ತು ಮೊಳಕೆ ಕಟ್ಟಿದ ಸಾಂಬಾರು ಕೂಡ ಇದೆ, ಅದು ಒಂದು 6ರಿಂದ 8 ಗ್ರಾಮ್ಸಷ್ಟು ಪ್ರೋಟೀನ್ ಸಿಗುತ್ತೆ. ಮತ್ತು ಗುಡ್ ಫ್ಯಾಟ್ ಪೀನಟ್ ಚಟ್ನಿ ಕೂಡ ಇದೆ. ಈ ಥರ ಒಂದೊಳ್ಳೆ ಬ್ಯಾಲೆನ್ಸ್ಡ್ ಫುಡ್ ತೊಗೋಬೇಕು. ಎಷ್ಟೋ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಆದರೆ ಚಾಕ್ಲೇಟ್ ತಿನ್ನಬೇಕು ಅನ್ನೋದನ್ನು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಮೆಂಟಲಿ, ಆದರೆ ಅದು ಅಷ್ಟು ಸರಿಯಲ್ಲ. ಶುಗರ್ ಕ್ರೇವಿಂಗ್ ಆಗೋದು ಕಾಮನ್, ಆದರೆ ಆದಷ್ಟು ಮನೇಲೇ ಈ ಥರ ಒಂದು ABC ಕ್ಯಾಂಡಿನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಶುಗರ್ ಕ್ರೇವಿಂಗ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಇದನ್ನು ನಾನು ಮನೇಲೇ ಮಾಡಿರೋದು. ಬೀಟ್ರೂಟ್ ಮತ್ತು ಆಮ್ಲ, ಕ್ಯಾರೆಟನ್ನು ಬಳಸಿ ಮಾಡಿರೋದು. ಆದರೆ ಈ ರೆಸಿಪಿನ ನಾನು ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ತುಂಬಾ ಟೇಸ್ಟಿಯಾಗಿ, ತುಂಬಾ ಹೆಲ್ತಿಯಾಗಿ, ಸ್ವೀಟ್ ಕ್ರೇವಿಂಗ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮರೀದೆ ಪೀರಿಯಡ್ಸಲ್ಲಿ ದಾಳಿಂಬೆ ಹಣ್ಣನ್ನು ಮಿಸ್ ಮಾಡಲೇಬೇಡಿ. ನಾನಿಲ್ಲಿ ದಾಳಿಂಬೆ ಜೊತೆಗೆ ಸೀಡ್ಸ್ನ ತೊಗೋತಾ ಇದ್ದೀನಿ. ಇದು ನಮಗೆ ರಕ್ತನ ಇನ್ನೂ ಹೆಚ್ಚು ಮಾಡೋಕ್ಕೆ ಆದಷ್ಟು 12 ಗಂಟೆಯಲ್ಲಿ ತಿನ್ನೋಕ್ಕೆ ಟ್ರೈ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ನಾನು ಬಾಯ್ಲ್ಡ್ ರೈಸ್ನ ತೊಗೊಳ್ತಾ ಇದ್ದೀನಿ. ವೆಜಿಟೇಬಲ್ನ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ತರಕಾರಿನ ಸ್ಟೀಮ್ ಮಾಡೋದ್ರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಬೇಯಿಸೋದಕ್ಕಿಂತ. ನೋಡಿ, ಇವಾಗ ಬೀಟ್ರೂಟ್, ಕ್ಯಾರೆಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರೆಲ್ಲ ಅಂಶ ಹೋಗಿ ಕ್ರಿಸ್ಪಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಮಸಾಲೆಗೆ ನಾನು ಇಲ್ಲಿ ಜಸ್ಟ್ ಪೆಪ್ಪರ್ ಮತ್ತು ಜೀರಾ ಮತ್ತು ಸಾಲ್ಟ್ ಹಾಕಿ ಜಸ್ಟ್ ಫ್ರೈ ಮಾಡ್ಕೋತಾ ಇದ್ದೀನಿ. ನನಗೆ ಸ್ಯಾಲೆಡ್ಸ್ ಅಷ್ಟು ತಿನ್ನಬೇಕು ಅಂತ ಅನಿಸಲಿಲ್ಲ, ಸೊ ವೆಜಿಟೇಬಲ್ನ ಈ ಥರ ಫ್ರೈ ಮಾಡಿಕೊಂಡು ಇವತ್ತು ಲಂಚ್ಗೆ ತೊಗೋತಾ ಇದ್ದೀನಿ. ಬಾಯ್ಲ್ಡ್ ರೈಸು ಮತ್ತು ಮೊಳಕೆ ಕಟ್ಟಿದ ಸಾಂಬಾರು ಒಳ್ಳೆ ಕಾಂಬಿನೇಷನು. ನಮ್ಮಮ್ಮ ಮಾಡಿರೋ ಮೊಳಕೆ ಕಟ್ಟಿದ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನು ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. 4 ಗಂಟೆಯಲ್ಲಿ ನಾನು ಒಂದು ಹೋಮ್ಮೇಡ್ ಸೀಡ್ಸ್ ಲಡ್ಡುನ ತಿಂದ್ಕೊಂಡು, ಇವತ್ತು ಆಚೆ ಹೋಗಿರೋದ್ರಿಂದ ನನಗೆ ಡಿನ್ನರ್ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಸೊ ಇಂಥ ಬ್ಯೂಟಿಫುಲ್ ಸ್ಟ್ರೀಟಲ್ಲಿ ನನಗೆ ಈ ಥರ ಒಂದಷ್ಟು ಐಟಮ್ ಸಿಕ್ತು, ತುಂಬ ಚೆನ್ನಾಗಿತ್ತು. ತುಂಬ ಪಿಂಟ್ರೆಸ್ಟಿ ಕ್ಯೂಟ್ ಪ್ರಾಡಕ್ಟ್ಸ್ನ ಇಟ್ಟಿದ್ರು. ಹಾಗೆ ಬರಬೇಕಾದ್ರೆ ಟೊಮೆಟೊ ಸೂಪ್ ಕುಡ್ಕೊಂಡು ಈ ದಿನ ಎಂಡ್ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.